ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್. ನಾನಿವತ್ತು ಅರುಣಾಚಲ ಟೆಂಪಲ್ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀನಿ. ನಾನು ಹೇಗೆ ಹೋಗ್ತೀನಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ತುಂಬ ಜನ ಇತ್ತೀಚೆಗೆ ಅರುಣಾಚಲ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ರಿಯಾಲಿಟಿ ನಾವು ಹೇಗೆ ಹೋಗಿ ಬಂದ್ವಿ ಅಂತ ತೋರಿಸ್ಕೊಟ್ರೆ ಯಾರಿಗಾದರೂ ಯೂಸ್ ಆಗ್ಬೋದು. ಸೊ ಇವಾಗ ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ನಾನು ಸ್ಯಾಟಲೈಟಲ್ಲಿ ಬಸ್ ಬುಕ್ ಮಾಡಿರೋದ್ರಿಂದ ನಾನು ಆನ್ ಟೈಮ್ಗೆ ಹೋಗಬೇಕು. ಇಲ್ಲಿಂದ ಹೆವಿ ಟ್ರಾಫಿಕ್ ಇದೆ, ಹಾಗಾಗಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಮೆಟ್ರೋ ರೀಚಾರ್ಜ್ ಮಾಡಿಸ್ಕೊಂಡು ನಾನು ಹೊರಟೆ. ಆ್ಯಂಡ್ ನಾವು ವೀಕೆಂಡ್ಸಲ್ಲಿ ಅರುಣಾಚಲ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಸ್ಯಾಟರ್ಡೇ ನೈಟ್ 9 PM ಬುಕ್ ಮಾಡಿದ್ವಿ. ನಮಗೆ ನೈಟ್ ಜರ್ನಿ ಓಕೆ ಇತ್ತು, ಯಾಕಂದರೆ 5 hours ಜರ್ನಿ ಆಗಿರೋದ್ರಿಂದ ಮಾರ್ನಿಂಗ್ ಬೇಗ ರೀಚ್ ಆಗ್ಬೋದು. ಮತ್ತು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಅಂತಲೇ ಬೇಗನೆ ಹೋದ್ವಿ ನೈಟ್ ಜರ್ನಿ ಪ್ಲ್ಯಾನ್ ಮಾಡಿಕೊಂಡು. ಆ್ಯಂಡ್ ಸ್ಯಾಟಲೈಟಿಂದ ಡೈರೆಕ್ಟ್ ಬಸ್ ಇದೆ, ಸಿಲ್ಕ್ ಬೋರ್ಡಿಂದ ಕೂಡ ಇದೆ. ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬ್ಯಾಂಗ್ಳೂರ್ ಟು ಅರುಣಾಚಲ ಟೆಂಪಲ್ಗೆ ಹೋಗಬೇಕಂತ ಸಿಲ್ಕ್ ಬೋರ್ಡಿಂದ ಡೈರೆಕ್ಟ್ ಬಸ್ ಇದೆ. ನೀವು ಸಿಲ್ಕ್ ಬೋರ್ಡಿಂದ ಕೂಡ ಹೋಗ್ಬೋದು. ಆ್ಯಂಡ್ ಸ್ಯಾಟಲೈಟಿಂದ ಕೂಡ ಬಸ್ ಇದೆ, ಸ್ಯಾಟಲೈಟಿಂದನೂ ಕೂಡ ನೀವು ಬಸ್ ಬುಕ್ ಮಾಡಿಕೊಂಡು ಹೋಗ್ಬೋದು. ಮಾರ್ನಿಂಗ್ ನಾವು 3 o'clockಗೆ ಅರುಣಾಚಲ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ಆಟೋ ಸ್ಟ್ಯಾಂಡ್ ಇತ್ತು. ನಾವು ಅವ್ರ ಹತ್ರ ಕೇಳಿದ್ವಿ ಫ್ರೆಶ್ ಅಪ್ ಆಗಬೇಕು, ರೂಮ್ ಬೇಕು ಅಂತ. ಅವರೇ ಕರ್ಕೊಂಡು ಹೋದರು. 2 rooms ಬುಕ್ ಮಾಡಿದ್ವಿ 13 ಮೆಂಬರ್ಸಿಂದ. ಎಲ್ಲರೂ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಒಂದು 5 o'clockಗೆ ರೂಮ್ ಬಿಟ್ವಿ. ರೂಮಿಂದ ಟೆಂಪಲ್ಗೆ ಒಂದು 800 ಮೀಟರ್ ಆಗ್ತಾ ಇತ್ತು. ಎಲ್ಲರೂ ನಡ್ಕೊಂಡೇ ಹೋದ್ವಿ. ಸೊ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತಲೇ ಹೋಗಿದ್ದಲ್ವ, ಅದರಿಂದ. ಮತ್ತು ಅಲ್ಲಿ ನಿಮಗೆ ಒಂದು ಬೆಟ್ಟ ಕಾಣಿಸ್ತಿದೆ ನೋಡಿ. ಇದು ಬರೀ ಸಾಮಾನ್ಯ ಬೆಟ್ಟ ಅಲ್ಲ, ಈ ಬೆಟ್ಟನೇ ಇಲ್ಲಿನ ಶಿವಲಿಂಗ ಅಂತ ನಂಬಲಾಗುತ್ತೆ. ಸೊ ನಾವು ಗಿರಿ ಪ್ರದಕ್ಷಿಣೆ ಮಾಡೋದು ಕೂಡ ಈ ಬೆಟ್ಟದ ಸುತ್ತಾನೆ. ನಮಗೆ ಒಂಥರ ಖುಷಿ ಆಗುತ್ತೆ, ಪಾಸಿಟಿವ್ ವೈಬ್ಸು. ನಾವು ಟೆಂಪಲ್ಗೆ ಹೋಗಬೇಕು ಅಂತ ಅಂದರೆ ಎಲ್ರಿಗೂ ಅಷ್ಟೇ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ನಾವೆಲ್ಲ ಮುಗಿಸಿ ರಾಜಗೋಪುರ ಹತ್ರ ಬಂದ್ವಿ. ಇಲ್ಲಿ ನಾವು ಎಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಕೊನೆದಾಗಿ ಬಂದು ಎಂಡ್ ಮಾಡಬೇಕಂತ ಇದೆ. ಈ ರಾಜಗೋಪುರದಿಂದ ಶುರು ಮಾಡಿದ್ದು ಇಲ್ಲಿ ಎಲ್ಲರೂ ದೀಪ ಹಚ್ಚಿ ವಿಶ್ ಇದ್ರೆ ಕೇಳಿಕೊಂಡು ಈ ವಿಶ್ ಆಗಬೇಕು ದೇವ್ರೆ ಅಂತ ಅವ್ರವ್ರ ಇಷ್ಟದ ಪ್ರಕಾರ ಕೇಳಿಕೊಂಡು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಈ ಟೆಂಪಲಲ್ಲಿ ತುಂಬ ರಾಜಗೋಪುರಗಳಿವೆ. ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು ಇಲ್ಲಿಂದಾನೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾವು ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ನಮಗೆ ಮೇಜರ್ ಆಗಿ 8 ಲಿಂಗಗಳ ದರ್ಶನ ಆಗುತ್ತೆ. 8 ಲಿಂಗಗಳು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ 8 ದಿಕ್ಕುಗಳನ್ನ ಇಂಡಿಕೇಟ್ ಮಾಡುತ್ತೆ. ಇದು ಮೇಜರ್ಸ್ ಟೆಂಪಲ್ಲು. ಅದನ್ನು ಬಿಟ್ಟು 2 ಲಿಂಗ ಇರುತ್ತೆ, ಸೂರ್ಯಲಿಂಗ ಮತ್ತು ಚಂದ್ರಲಿಂಗ ಅಂತ 2 ಎಕ್ಸ್ಟ್ರಾ ಲಿಂಗಸ್ ಇದೆ. ಟೋಟಲ್ ನಮಗೆ 10 ಲಿಂಗಗಳ ದರ್ಶನ ಆಗುತ್ತೆ. ಜೊತೆಗೆ ತುಂಬ ಟೆಂಪಲ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳು ಹೆಜ್ಜೆಗೆ ಸಿಗುತ್ತೆ. ನಾವಿವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ಒಂದೊಂದೇ ಲಿಂಗಗಳನ್ನ ನೋಡೋಣ ಬನ್ನಿ. ನಮಗೆ ಸ್ಟಾರ್ಟಿಂಗಲ್ಲೇ ಇಂದ್ರಲಿಂಗ ಟೆಂಪಲ್ ಸಿಗುತ್ತೆ. ಅದನ್ನು ದರ್ಶನ ಮುಗಿಸಿ ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಲ್ಲಿ ಒಂದು ರೋಡ್ ಮ್ಯಾಪ್ ಕಾಣಿಸುತ್ತೆ, ಇಲ್ಲಿ ಯಾವ ಥರ ಗಿರಿ ಪ್ರದಕ್ಷಿಣೆ ಇರುತ್ತೆ ಮತ್ತು ಯಾವುದಾದ್ಮೇಲೆ ಯಾವ ಲಿಂಗ ದರ್ಶನ ಆಗುತ್ತೆ ಅಂತ. ಎಕ್ಸಾಕ್ಟ್ ಸ್ವಲ್ಪ ಡಿಸ್ಟೆನ್ಸ್ಗೆ ನಮಗೆ ಅಗ್ನಿಲಿಂಗ ಕೂಡ ಬೇಗನೆ ಸಿಕ್ತು. ಅಲ್ಲಿ ದರ್ಶನ ಮಾಡಿಕೊಂಡು ಹೊರಟ್ವಿ ನಾವು. ಇಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ನಿಮಗೆ ಇಲ್ಲಿ ತುಂಬ ದೇವಸ್ಥಾನಗಳು ಸಿಗುತ್ತೆ. ಇಲ್ಲಿ ಕೌಂಟ್ ಮಾಡೋಕ್ಕೆ ಆಗಲ್ಲ, ಆ ದೇವರು ಈ ದೇವರು ಅಂತ. ಎಲ್ಲ ದೇವರು ಸಿಗುತ್ತೆ, ನೀವು ಯಾವ ದೇವರು ಮಿಸ್ ಮಾಡೋದೇ ಇಲ್ಲ. ಆ ರೀತಿ ಮುಕ್ಕೋಟಿ ದೇವರು ಅಂತಾರಲ್ಲ, ಅಷ್ಟು ಬ್ಲೆಸ್ಸಿಂಗ್ಸ್ ಒಂದೇ ದಿನ ಸಿಗುತ್ತೆ ಅನ್ನೋ ಅಷ್ಟು ಖುಷಿ, ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ಇದೆಯಲ್ಲ, ತುಂಬ ಖುಷಿ ಆಗ್ತಿದೆ. ಅದನ್ನು ಅನುಭವಿಸಿದವ್ರಿಗಷ್ಟೇ ಗೊತ್ತಾಗುತ್ತೆ. ಅಷ್ಟು ದೇವಸ್ಥಾನಗಳು ಇಲ್ಲಿ ಸಿಗುತ್ತೆ. ನಾನು ಕೇಳಿರೋ ರೀತಿ ಪೌರ್ಣಿಮಾ ದಿನ ತುಂಬ ರಶ್ ಇರುತ್ತೆ ಅಂತ. ನಾವು ಹೋಗಿದ್ದಾಗ ಕೂಡ ತುಂಬ ಕ್ರೌಡ್ ಇತ್ತು. ನಂತರ ನಾವು ವಿಸಿಟ್ ಮಾಡಿದ್ದು ಯಮಲಿಂಗ ಟೆಂಪಲ್. ಇದು 3ನೇ ಲಿಂಗ ಆಗಿರುತ್ತೆ ಮತ್ತು ತುಂಬ ಟೆಂಪಲ್ ಸಿಕ್ಕಿದೆ. ನಾವು ವಿಸಿಟ್ ಮಾಡಿದ್ದೀವಿ, ಬಟ್ ನಾನು ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಅಲ್ಲಿ ನಾನು ಮೇಜರ್ 8 ಲಿಂಗಗಳು ಮತ್ತು ಸೂರ್ಯಲಿಂಗ ಮತ್ತು ಚಂದ್ರಲಿಂಗಗಳನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ನಿರುತಿ ಲಿಂಗಂ. ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಇಲ್ಲಿಂದ ನೆಕ್ಸ್ಟು ಸ್ವಲ್ಪ ಡಿಸ್ಟೆನ್ಸು ಕ್ಯಾರಿ ಆಗುತ್ತೆ. ನೆಕ್ಸ್ಟು ಲಿಂಗಗಳನ್ನ ವಿಸಿಟ್ ಮಾಡೋಕ್ಕೆ ಆ ಡಿಸ್ಟೆನ್ಸ್ ಮಧ್ಯೆ ತುಂಬ ದೇವಸ್ಥಾನಗಳು ಸಿಗುತ್ತೆ. ಸಾಯಿಬಾಬಾ, ರಾಘವೇಂದ್ರ, ಯಾವ ದೇವ್ರು ಬೇಕು ಎಲ್ಲ ದೇವರು ಕೂಡ ಸಿಗುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ನ ಕವರ್ ಮಾಡಬೇಕಾಗತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ 4 ಲಿಂಗಗಳು ಸ್ವಲ್ಪ ಡಿಸ್ಟೆನ್ಸಲ್ಲೇ ಸಿಗುತ್ತೆ ನೋಡೋಕ್ಕೆ. ಆಮೇಲೆ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಒಂದು ಲಿಂಗದಿಂದ ಒಂದು ಲಿಂಗ ದರ್ಶನ ಆಗೋಕ್ಕೆ. ಅದ್ರ ಮಧ್ಯ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ತುಂಬ ದೇವಸ್ಥಾನಗಳು ಸಿಗುತ್ತೆ. ಇದು ಅರ್ಧನಾರೀಶ್ವರ ಟೆಂಪಲ್. ಇಲ್ಲಿ ದರ್ಶನ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಜಿಂಕೆ, ನವಿಲು, ಕೋತಿಗಳು ಇದೆಲ್ಲ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಮಗೆ ಸಿಗೋದೇ ಸೂರ್ಯಲಿಂಗ. ಇದು 8 ಲಿಂಗಗಳಿಗೆ ಇನ್ಕ್ಲೂಡ್ ಆಗಲ್ಲ, ಬಟ್ ನಮಗೆ 8 ಲಿಂಗಗಳ ಜೊತೆ ಸೂರ್ಯಲಿಂಗ ಮತ್ತು ಚಂದ್ರಲಿಂಗ ಸಿಗುತ್ತೆ.
ಅಲ್ಲಿಂದ ನಾವು ಮಾರ್ನಿಂಗ್ ಬಿಟ್ಟಿದ್ದು ಲೇಟ್ ಆಗಿದ್ದರಿಂದ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು. ಬಿಸಿಲಿಗೆ ನಡೆಯೋದು ತುಂಬ ಕಷ್ಟ ಆಗುತ್ತೆ, ಕಾಲೆಲ್ಲ ಸುಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಯಾರಾದರೂ ಟೆಂಪಲ್ಗೆ ಬರೋ ಪ್ಲ್ಯಾನ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಬೇಗನೆ ಶುರು ಮಾಡಿ. ತುಂಬ ಡಿಸ್ಟೆನ್ಸ್ ಕವರ್ ಮಾಡಿದ್ಮೇಲೆ ನಮಗೆ ವರುಣಲಿಂಗ ಟೆಂಪಲ್ ಸಿಗುತ್ತೆ. ನೆಕ್ಸ್ಟ್ ಟೆಂಪಲ್ ನಮಗೆ ವಾಯುಲಿಂಗ ಟೆಂಪಲ್ ಸಿಗುತ್ತೆ. ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಹೊರಟ್ವಿ. ನಾವು ಅವಾಗಲೇ ಸೂರ್ಯಲಿಂಗ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ. ವರುಣಲಿಂಗ ವಾಯುಲಿಂಗ ಆದಮೇಲೆ ಚಂದ್ರಲಿಂಗ ಸಿಗೋದು. ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಮಗೆ ಸಿಗೋದೆ ಕುಬೇರ ಲಿಂಗ. ಇದು 7ನೇ ಲಿಂಗ ಆಗಿರುತ್ತೆ. ಲಾಸ್ಟ್ ಒನ್ ಈಶಾನ್ಯ ಲಿಂಗ. ಅದು ಇನ್ನೂ ತುಂಬ ಡಿಸ್ಟೆನ್ಸ್ ಕ್ಯಾರಿ ಆಗುತ್ತೆ. ನಾವು ಅಲ್ಲಿವರೆಗೂ ಇನ್ನು ಮಧ್ಯ ತುಂಬ ಟೆಂಪಲ್ ಸಿಗುತ್ತೆ, ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಹೋಗ್ತೀವಿ. ನಮಗೆ ಅದ್ರ ನೆಕ್ಸ್ಟ್ ಸಿಗೋದು ಯಾವುದು ಅಂತ ಹೇಳಿದ್ರೆ ಕುಬೇರ ಲಿಂಗ ಆದಮೇಲೆ ಮೋಕ್ಷ ದ್ವಾರ ಅನ್ನೋ ವಿಶೇಷ ಪ್ಲೇಸ್ ಸಿಗುತ್ತೆ. ಮೋಕ್ಷ ದ್ವಾರದಿಂದ ಅದು ತುಂಬ ಕೂಡ ಕ್ಯೂ ಇತ್ತು. ಅದನ್ನು ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ತುಂಬ ಬಿಸಿಲಿತ್ತು. ಆ್ಯಕ್ಚುಲಿ ಇಲ್ಲಿಂದ ನಮ್ಮ ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದು. ಕಾಲೆಲ್ಲ ಸುಡೋದಕ್ಕೆ ಸ್ಟಾರ್ಟ್ ಆಯಿತು, ಕಾಲು ಉರಿ ಬರ್ತಾ ಇತ್ತು. ಫೈನಲಿ ನಾವು ಈಶಾನ್ಯ ಲಿಂಗ ಹತ್ರ ಬಂದ್ವಿ. ಇಲ್ಲಿಂದ 2 ಕಿಲೋಮೀಟರ್ಸ್ ಹೋಗಬೇಕು ಮತ್ತೆ ಟೆಂಪಲ್ ಹತ್ರ. ಅಲ್ಲಿಂದ ದೇವ್ರ ದರ್ಶನ ಪಡೆಯೋಕ್ಕೆ ಹೊರಟ್ವಿ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಗಿರಿ ಪ್ರದಕ್ಷಿಣೆ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ಅಂತ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟರೆ ಫ್ರೀ ಎಂಟ್ರಿ ಕೂಡ ಇರುತ್ತೆ. ಇದು ಇಷ್ಟು, ಇನ್ನು ಯಾವುದೋ ಸ್ಪೆಷಲ್ ಎಂಟ್ರಿ ಇರೋಲ್ಲ. ನಾವು 50 ರುಪೀಸ್ ಪೇ ಮಾಡಿ ಸ್ಪೆಷಲ್ ಎಂಟ್ರಿಯಲ್ಲಿ ಹೋದ್ವಿ. ತುಂಬ ರಶ್ ಇತ್ತು. ಫೈನಲಿ ಶಿವನ ದರ್ಶನ ಮಾಡಿದ್ವಿ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ. ಲೈಕ್ ಇದು ನನಗೆ ನನ್ನ ಲೈಫಲ್ಲೇ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಆ್ಯಂಡ್ ತುಂಬ ಅಂದರೆ ತುಂಬಾ ರಶ್ ಇತ್ತು. ಆದ್ರೂ ನನಗೆ ಅದು ಏನೂ ಅನಿಸಿಲ್ಲ. ನನಗೆ ಫಸ್ಟು ದೇವ್ರು ನೋಡಬೇಕು, ನಾನು ಹೋಗಬೇಕು ಅಂತ ನನ್ನ ಮೈಂಡಲ್ಲಿ ಇತ್ತು. ಸೊ ಎಷ್ಟೇ ರಶ್ ಇದ್ರೂ, ಎಷ್ಟೇ ರಿಸ್ಕ್ ಆದ್ರೂ ನಾನು ಅದನ್ನು ತುಂಬ ಖುಷಿಯಿಂದ ಪಾಸಿಟಿವ್ ಆಗಿ ತಗೊಂಡು ಹೋದೆ. ನಂತರ ಅಲ್ಲಿ ಎಲ್ಲ ರೀತಿಯ ಗೋಪುರವನ್ನು ನೋಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲೇ. ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಟೆಂಪಲ್ ಜರ್ನಿ ಮುಗಿಸಿದ್ವಿ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರಿಗೆಲ್ಲ ಬೆಂಗಳೂರು ಟು ಅರುಣಾಚಲ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಎಲ್ರಿಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾವು ಬ್ಯಾಂಗ್ಳೂರು ರೀಚ್ ಆದಾಗ 9:30 ಆಗಿತ್ತು. ಸೊ ನಾವು ಸಿಲ್ಕ್ ಬೋರ್ಡಲ್ಲೇ ಇಳ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ ಮೇಕ್ ಓವರ್ ವಿತ್ ತೇಜುಗೌಡ ಕೂಡ ಫಾಲೋ ಮಾಡಿ.